ಮುನಿಗೋಪಾಲ್ ರಾಜು ಬಗ್ಗೆ ಹೇಳಬೇಕು ಅನ್ನೋದಾದರೆ, ನಾನು ಭಾಳ ತೀವ್ರವಾದ ಹತ್ತಿರದಿಂದ ಗಮನಿಸ್ತಾ ಇರೋದಲ್ಲಿ ನಾವು ಇವರೇನು ಸ್ಥಾನಕ್ಕೆ ಬಂದರು ಎಮ್ ಡಿ ಸ್ಥಾನಕ್ಕೆ, ಅಲ್ಲಿಗೆ KAS ಹಿರಿಯ ಅಧಿಕಾರಿಗಳು ಅಥವಾ IAS ಅಧಿಕಾರಿಗಳು ಬರೋರು. ಟೆಕ್ನಿಕಲಿ ಅವ್ರಿಗೇನು ಅಷ್ಟು ಬೇಗ ಅರ್ಥ ಆಗಲ್ಲ, ಕಾನೂನು ಎಲ್ರಿಗೂ ಗೊತ್ತೇ ಇರುತ್ತೆ. ಅದರ ಮುಖಾಂತರ ತಾಂತ್ರಿಕವಾದಂಥ ಏನೆಲ್ಲ ತೊಗೊಂಡು ಹೋದರೂ ಕೂಡ ಅದೇ ನಾಳೆಗೆ ಆಗಬೇಕನ್ನೋಂಥ ಭಾವನೆ ಇರೋದ್ರಿಂದ ಅದರ ಓಟಗಳು ಹೆಂಗಿರ್ತವೆ ಅನ್ನೋದನ್ನು ನಾವು ನೋಡಿದ್ವಿ. ಆದರೆ ಒಂದು ಸ್ಟೇಷನ್ ತರಲಿಕ್ಕೆ ಎಷ್ಟು ಕಷ್ಟ ಅನ್ನೋದು ಗೊತ್ತಾಗುತ್ತೆ. ಮೂಡಾದಲ್ಲಿ 2 ಲೇಔಟ್ಗಳು, ಒಂದು ದಟ್ಟಗಳ್ಳಿ RT ನಗರ, ಇನ್ನೊಂದು ಲಲಿತಾದ್ರಿ ನಗರ. ಅವೆರಡಕ್ಕೂ ದೊಡ್ಡ ಲೇಔಟ್ ಇದೆ ಅಂತ ಸ್ಟೇಷನ್ ಮಾಡಬೇಕು ಅಂತಾಗಿ 15-20 ವರ್ಷದಿಂದ ಆಗಿದೆ. 20 ವರ್ಷದಿಂದ ಇನ್ನೂ ಸ್ಟೇಷನ್ ಆಗಿಲ್ಲ ಅನ್ನೋ ಕಾರಣಕ್ಕೆ ತಾತ್ಕಾಲಿಕವಾಗಿ ಪ್ರತಿ ರೆಸಿಡೆಂಟ್ಗಳು ಕೂಡ 10-15 ಸಾವಿರ ರೂಪಾಯಿ ಮನೆ ಕನೆಕ್ಷನ್ ಕಟ್ಟಿರ್ತಕ್ಕಂಥದ್ದನ್ನ ನಾನು ನೋಡ್ತಾ ಇದ್ದೀನಿ. ನನ್ನ ಹತ್ರ ಎಡ್ತಾಗ್ತಿದ್ದನ್ನ ನಾನು ನೋಡ್ತಾ ಇದ್ದೆ. ಅಂದರೆ ಅದಕ್ಕೆ ಪರಿಹಾರ ಕೊಡೋಕ್ಕೆ ಸಾಧ್ಯ ಉಂಟಾ ಅಂದರೆ ಅವ್ರು ಒಂದೊಮ್ಮೆ ಹೇಳಿದ್ರು, ಅದಕ್ಕೊಂದು ಡೆಪಾಸಿಟ್ ಸ್ಕೀಮ್ಲಿ ಮಾಡಿ ಸರ್, ನಾವು ಮುಗಿಸ್ತೀವಿ ಅಂದರು. ಇವತ್ತು RT ನಗರ್ ಸ್ಟೇಷನ್ ಎಕ್ಸಿಕ್ಯೂಟಿವ್ ನಮ್ಮ ಪೀರಿಯಡ್ಲಿ ತೀರ್ಮಾನ ತಗೊಂಡಿದ್ರು. ಒತ್ತಾಸೆಯಿಂದ ಇಂಥದ್ದು ಆಗಬೇಕು ಅಂತ ಪರಿಹಾರ ನೀಡಿದಂಥವ್ರು, ಆ ಸೂಕ್ಷ್ಮತೆಗಳನ್ನು ಗ್ರಹಿಸಿದಂಥವ್ರು, ಆ ಕೆಲಸದಿಂದ ಸಾಮಾನ್ಯ ಜನರ ತೊಂದರೆಗಳನ್ನ ನಿವಾರಣೆ ಮಾಡ್ಬೋದು ಅಂತ ತಿಳಿಸ್ಕೊಟ್ಟಂಥವ್ರು ಮುನಿಗೋಪಾಲ್ ರಾಜ್ನ ಹತ್ತಿರದಿಂದ ನೋಡಿದಂಥವನು. ಅಂಥ ಒಂದು ದಿನಮಾನಸದ ಆ ಒಂದು ಹೆಗ್ಗುರುತನ್ನು ಮೂಡಿಸಿದಂಥದ್ದಲ್ಲಿ ಅತಿ ದೊಡ್ಡ ಪಾತ್ರವನ್ನು, ಇವರ ಯಶಸ್ಸನ್ನು ನೋಡಿ ಬೆಳಗಾಂನಲ್ಲಿ ಸೆಷನ್ ನಡೆಯುವಾಗ ಅಲ್ಲಿಯ ಅಲಂಕಾರಕ್ಕೂ ಕೂಡ ಇವ್ರನ್ನ ಜವಾಬ್ದಾರಿ ಕೊಟ್ಟದ್ದು ನಾನು ನೋಡ್ತಾ ಇದ್ದೀನಿ. ನನ್ನ ಮನಸ್ಸು ಒಳಗಡೆ ಹೇಳ್ತಾ ಇದ್ದೆ, ಸರ್ಕಾರಕ್ಕೆ ನಾನು ಅಯೂಬ್ ಖಾನ್ ರವರು ಎಲ್ಲರೂ ಸರ್ಕಾರ CM ಸಾಹೇಬ್ರ ಗಮನಕ್ಕೆ ತಂದು ಇವ್ರನ್ನ ಎಲ್ಲಿಯಾದರೂ ಸರ್ಕಾರಕ್ಕೆ ಸಲಹೆ ಕೊಡುವಂಥ ಅವಕಾಶಗಳಲ್ಲಿ ಕಮಿಟಿಗಳು ಯಾವುದಿರ್ತಾರೋ, ರೆಕಮೆಂಡೇಷನ್ ಕಮಿಟಿಗಳು, ಸಮಸ್ಯೆಗಳ ನಿವಾರಣೆಗೆ ಇರಬೇಕಾದಂಥ ಕಮಿಟಿಗಳಲ್ಲಿ ಇಂಥವ್ರನ್ನ ಸೇವೆಯನ್ನು ಇನ್ನಷ್ಟು ವರ್ಷಗಳು ನಾವು ಉಪಯೋಗಿಸ್ಕೋಬೇಕು ಅನ್ನೋ ಮಾತನ್ನು ಆಡಬೇಕು ಅನ್ನೋವಂಥ ಮಾತನ್ನು ಕೂಡ ಹೇಳ್ತಾ ಇದ್ದೆ. ಇವೆಲ್ಲಕ್ಕಿಂತ ಆಚೆಗೆ ಏನಂತಂದರೆ, ಸರ್ಕಾರ ಈ ಥರದ್ದು ಮಾಡುವಾಗ ಒಂದೊಂದು ರೀತಿ ನಡೀತಾ ಇರ್ತವೆ. ರೈತರಿಗೆ ಸೋಲಾರ್ ಪಂಪ್ಸೆಟ್ ಯೋಜನೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ನೆರವಿನೊಂದಿಗೆ ಬಂದಿದೆ. ಆದರೆ ರೈತರಿಗೆ ಅವ್ರು ಹಾಕೋಕ್ಕೆ ಬರಲ್ಲ. ಈಗಿರೋ ವ್ಯವಸ್ಥೆ ಒಳಗಡೆ ಅವ್ರಿಗೆಲ್ಲ ಟೇಬಲ್ ಮೂವ್ ಮಾಡೋಕ್ಕಾಗಲ್ಲ, ಅದನ್ನು ಸ್ಯಾಂಕ್ಷನ್ ಮಾಡಿಸ್ಕೊಳ್ಳೋಕ್ಕಾಗಲ್ಲ. ಆ ಕಾರಣದಲ್ಲಿ ಅದು ಸ್ಕೀಮ್ ಪ್ರತಿ ಸತಿ ಬರುತ್ತೆ, ಯಾವಾಗಲೂ ನೆನೆಗೋದಕ್ಕೆ ಬಿದ್ದೋಗುತ್ತೆ. ಅದರೊಳಗೆ ಫ್ರೂಟ್ಫುಲ್ ಪರ್ಸೆಂಟೇಜ್, ಕನ್ವರ್ಟ್ ಪರ್ಸೆಂಟೇಜ್ ಅಂದರೆ 3, 5, 8 ಅಂತ ಹೇಳೋದನ್ನು ನಾವು ಈ 75-80 ವರ್ಷ ಆಗಿ ಸ್ವತಂತ್ರ ಬಂದ ಮೇಲೂ ಈ ರೀತಿಯಾಗಿ ಹೆಜ್ಜೆಗಳಾಗ್ತಾ ಇದ್ದೀವಿ. ಅಂಥದ್ರಲ್ಲಿ ಅದನ್ನು ಟೆಕ್ನಿಕಲ್ ರೀಸನ್ಗಳನ್ನ ದಾಟಿ ರಾಜ್ಯದ ಬೇಕಾದಷ್ಟು ಚೆಸ್ಕಾಮ್ಗಳ ರೀತಿ ಇದೆ. ಬೆಸ್ಕಾಮ್ ಇದೆ, ಮಂಗಳೂರು ಮೆಸ್ಕಾಮ್ ಇದೆ, ಗುಲ್ಬರ್ಗಾದಿದೆ, ಈ ರೀತಿ ಬೇಕಾದಷ್ಟಿವೆ. ಅದು ಎಲ್ಲದರಿಂದ ಆಚೆಗೆ ಆ ರೈತನ ಏನು ಅನ್ನದಾತ ಇದ್ದಾನೋ ಅವನ ನೋವನ್ನು ಪರಿಹಾರ ಮಾಡುವಂಥ ಮನಸ್ಥಿತಿಯಿಂದ ಸುಮಾರು 900 ಮೆಗಾವ್ಯಾಟ್ ಈ ಸೋಲಾರ್ ವಿದ್ಯುತ್ತನ್ನು ಅಳವಡಿಸೋದ್ರಲ್ಲಿ ಚೆಸ್ಕಾಮ್ ಏರಿಯಾ ರಾಷ್ಟ್ರದಲ್ಲೇ ಪ್ರಥಮ ಅಂದರೆ ತಪ್ಪಾಗಲಾರ್ದೇನೋ, ಇದು ನನ್ನ ಅನಿಸಿಕೆ. ಅದಿದ್ರೆ ಏನೋ ವ್ಯತ್ಯಾಸ ಇದ್ದರೆ ಅವ್ರು ಕರೆಕ್ಟ್ ಮಾಡ್ತಾರೆ. ಅಂದರೆ ಎಲ್ಲಿ ವೈಯಕ್ತಿಕ ಲಾಭ ಆಗುತ್ತೋ ಅಲ್ಲಿ ಕೆಲಸ ಮಾಡುವಂಥ ವರ್ಗದ ನಡುವೆ, ಆದರೆ ನನ್ನ ಭಾಗದಲ್ಲಿರ್ತಕ್ಕಂಥ ರೈತರ ಬದುಕಲ್ಲೂ ಆ ಬವಣೆಗಳನ್ನ ತಪ್ಪಿಸ್ಬೇಕು. ಅವ್ರು ನನಗೆ ಗೊತ್ತಿದೆ, ಏಕೆಂದರೆ ನಾವೆಲ್ಲ ನಾನು ಕಾಲೇಜ್ ಓದುವಾಗ ನಮ್ಮ ಪಂಪ್ಸೆಟ್ಗಳಲ್ಲಿ ಕರೆಂಟ್ ಹೋಗುತ್ತೆ ಅಂಥೇಳಿ ಪಂಪ್ಸೆಟ್ಲಿ ಮಲಗಿ ರಾತ್ರಿ ಆನ್ ಮಾಡಿ ಅದ್ರ 3 ಗಂಟೆ ಎಚ್ಚರವಾಗಿದ್ದು ಬಂದಂಥವ್ರು ನಾವೆಲ್ಲರೂ. ಇವತ್ತಿಗೂ ನನ್ನ ತಮ್ಮ ಆ ಕೆಲಸವನ್ನು ಮಾಡ್ತಾನೆ. ಅಲ್ಲಿ ಈ ಸೋಲಾರ್ ವ್ಯವಸ್ಥೆಯಿಂದ ಮಾತ್ರ ರೈತರನ್ನ ನಾವೇನಾದ್ರು ಒಂದಷ್ಟು ಎಲೆಕ್ಟ್ರಿಸಿಟಿ ಪ್ರಾಬ್ಲಮ್ಗಳನ್ನ ಈಚೆ ತರಲಿಕ್ಕೆ ಸಾಧ್ಯ ಇದೆ. ಏಕೆಂದರೆ ಬೆಳೆ ಹೊಟ್ಟೋಗುತ್ತೆ, ಬೆಳೆ ಹಾಕ್ಬಿಟ್ಟಿರ್ತೀವಿ ಸಾಲ ಮಾಡಿ, ಬೆಳೆ ಹೊಟ್ಟೋಗುತ್ತೆ ನೋವಿನಲ್ಲಿದ್ದಂಥ ರೈತರಿಗೆ ಮಾತ್ರ ಅದು ಅರಿವಾಗುತ್ತೆ, ಬೇರೆಯವ್ರಿಗೆ ಅರಿವಾಗಲ್ಲ. ಅದನ್ನು ಮನಸ್ಸಿನಲ್ಲಿ ಹೃದಯಕ್ಕೆ ತಗೊಂಡು ಅದು ಯೋಜನೆ ರದ್ದಾಗಿತ್ತು, ಜಾರ್ಜ್ ಅವ್ರಿಗೆ ಹೋಗಿ ಕನ್ವಿನ್ಸ್ ಮಾಡಿ ಕೇಂದ್ರ ಸರ್ಕಾರದ ನಿಯೋಗ ಬಂದಾಗ ನನಗೆಲ್ಲವೂ ಗೊತ್ತಿದೆ. ಯಾಕೆಂದರೆ ನಾನು ಫಾಲೋಪ್ಲಿದ್ದೆ. ನಾನು ಅವರಿಗೆ ಹೋಗಿ ಇದನ್ನು ಜವಾಬ್ದಾರಿಯನ್ನು ನಾನು ನಿರ್ವಹಣೆ ಮಾಡ್ತೀನಿ ಅನ್ನೋಂಥ ಜವಾಬ್ದಾರಿ ತೊಗೊಂಬಂದು ಅದನ್ನು 900 ಮೆಗಾವ್ಯಾಟನ್ನು ರೈತರಿಗೆ ಮುಟ್ಟಿಸುವಂಥ ಸಾವಿರಾರು ರೈತರ ಬದುಕಿನಲ್ಲಿ ಹೊಸ ಬೆಳಕನ್ನು ಕೊಟ್ಟಂಥ ಈ ಮುನಿಗೋಪಾಲ್ ರಾಜರವರಿಗೆ ಇವತ್ತು ಸಾರ್ಥಕವಾದಂಥ ಕಾಯಕ ರತ್ನ ಪ್ರಶಸ್ತಿಯನ್ನು ಹೃದಯ ಸ್ಪರ್ಶಿಯಾಗಿ ಮಲ್ಲೇಶ್ವರವರು ಭಾಳ ಸೂಕ್ಷ್ಮವಾಗಿ ಅವಲೋಕನ ಮಾಡಿ, ಸಾಮಾನ್ಯವಾಗಿ ಏನಂತಂದರೆ ಮಲ್ಲೇಶ್ ಅಂತವ್ರದ್ದು ಲಾಸ್ಟ್ ಕೊಂಡಿ, ಮುನಿಗೋಪಾಲ್ ರಾಜ್ ಅಂತವ್ರದ್ದು ಲಾಸ್ಟ್ ಕೊಂಡಿ. ಮಲ್ಲೇಶ್ ಅವರು ಒಳ್ಳೆಯ ಕೆಲಸ ಮಾಡೋರನ್ನ ಪ್ರೋತ್ಸಾಹ ಮಾಡಿ ಸಮಾಜಕ್ಕೆ ಒಳ್ಳೇದಾಗಬೇಕು ಅಂತ ಹೋಗಿ ಕೆಲಸ ಮಾಡಿಸ್ಕೊತಿದ್ದವರು. ಇವತ್ತು ಆ ರೀತಿ ಹೋದರೆ ಅಧಿಕಾರಿಗಳು ಯಾರು ಕೆಲಸ ಮಾಡಲ್ಲ, ಅವ್ರಿಗೇನು ಬೇಕೋ ಅದಾದರೆ ಮಾತ್ರ ಕೆಲಸ ಮಾಡುವಂಥ ದಿನಕ್ಕೆ ಬಂದಿದೆ. ಹಾಗಾಗಿ ಮಲ್ಲೇಶ್ ಅವ್ರ ಕೆಲಸಕ್ಕೆ ಮುನಿಗೋಪಾಲ್ ರಾಜ್ ಅಂತವರು ಕೊಂಡಿಯವರು ನಿವೃತ್ತರಾಗ್ತಾ ಇದ್ದಾರೆ. ಅದ್ರ ನಡುವೆ ಒಬ್ಬೊಬ್ಬರು ಬರ್ಬೋದೇನೋ ಅಂಥವ್ರನ್ನ ಹುಡುಕಿ ಆ ಬೆಳಕನ್ನು ಇದು ಮಾಡಬೇಕಾಗತ್ತೆ. ಅದಕ್ಕಾಗಿ ಸೂಕ್ಷ್ಮವಾಗಿ ಮುನಿಗೋಪಾಲ್ ರಾಜನ್ನು ಗುರ್ತು ಮಾಡಿರ್ತಕ್ಕಂಥದಕ್ಕೆ ವಿಶೇಷವಾದಂಥ ಅಭಿನಂದನೆಗಳನ್ನ ಮಲ್ಲೇಶ್ ಮತ್ತು ಮುನಿಗೋಪಾಲ್ ರಾಜರಿಗೆ ಸಲ್ಲಿಸ್ತಿದ್ದೀನಿ.